ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಣ್ಣೆ ಮುರುಕು ಮಾಡ್ತಾ ಇರೋದು. ಬೆಣ್ಣೆ ಮುರುಕು ಎರಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಎರಡು ಇಂಗ್ರೀಡಿಯೆಂಟ್ಸ್, ಅದರಲ್ಲಿ ಒಂದು ಅಕ್ಕಿ ಹಿಟ್ಟು, ಒಂದು ಪುಟಾಣಿ ಹಿಟ್ಟು ಅಂದರೆ ಹುರುಗಡ್ಲೆ ಹಿಟ್ಟು. ಅಕ್ಕಿ ಹಿಟ್ಟು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಹುರುಗಡ್ಲೆ ಇರುತ್ತೆ. ಹುರುಗಡ್ಲೆ ಹಿಟ್ಟು ಇಲ್ಲ ಅಂದ್ರೂ ಹುರುಗಡ್ಲೆ ಮಿಕ್ಸಿಯಲ್ಲಿ ಹಾಕಿದರೆ ಹುರುಗಡ್ಲೆ ಹಿಟ್ಟು ರೆಡಿ ಆಗುತ್ತೆ. ಮಳೆಯಲ್ಲಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಮಾಡಿಟ್ಟರೆ ಸಾಕು. 10 to 15 days ಅದೇ ಫ್ಲೇವರಲ್ಲಿ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ. ಮತ್ತು ಇವಾಗ ನಾಗರ ಪಂಚಮಿ ಬಂತು. ಮಾಡೋ ಪ್ಲಾನ್ ಇದ್ದರೆ ಅಥವಾ ಬೆಣ್ಣೆ ಮುರುಕು ಪ್ಲಾನ್ ಇದ್ದರೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎರಡು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ತಿರೋದು. ಅದನ್ನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟು ತೊಗೊಂಡಿರೋದು. ಅಕ್ಕಿ ಹಿಟ್ಟು ನಾನಿಲ್ಲಿ 1 ಕಪ್ ತೋರಿಸಿರೋದು. 4 ಕಪ್ ಹಾಕಬೇಕು. 4 ಕಪ್ ಮಾಡುವಾಗ ಹಾಕ್ತೀನಿ. ಮತ್ತು 1 ಕಪ್ ಅಷ್ಟು ಹುರುಗಡ್ಲೆ ಹಿಟ್ಟು ಬೇಕು. 1 ಟೀ ಸ್ಪೂನಷ್ಟು ಎಳ್ಳು ಬೇಕು, ಕರಿದು ಅಥವಾ ಬಿಳಿದು ಯಾವುದಾದ್ರೂ ಓಕೆ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಬೇಕು. ಮೊದಲಿಗೆ ಮುರುಕು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಳ್ಳಿ, ಅದರಲ್ಲಿ ಹಿಟ್ಟು ಹಾಕ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇರೋದು. ಅಕ್ಕಿ ಹಿಟ್ಟು 4 ಕಪ್ ಬೇಕು. ಇವಾಗ ಅದ್ರ ಜೊತೆಗೆ 1 ಕಪ್ ಅಷ್ಟು ಹುರುಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಬೇಕು, ಅದು ಹಾಕ್ಕೊಳ್ಬೇಕು. ಇವಾಗ ಜೀರಿಗೆ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಬೇಕು, ಯಾಕೆಂದರೆ ಮೇಲಿನ ಲೇಯರ್ ಹೋಗಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ. ಮತ್ತು ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಬೇಕು. ಅದರಲ್ಲಿನೇ ಬೆಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಣ್ಣೆ ಮೆಲ್ಟ್ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತಿರೋದು. ಮೊದಲಿಗೆ ಎಲ್ಲನೂ ಹಾಗೆ ಡ್ರೈ ಆಗಿ ಕಲಿಸ್ಕೊಳ್ಬೇಕು. ಇಲ್ಲಿ ಬಿಸಿ ಬಿಸಿ ನೀರು ಬೇಕಾಗತ್ತೆ. ಇವಾಗ ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ತಿರೋದು. ಮತ್ತು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಿರೋದು. ನೀವು ಬೇಕಿದ್ದರೆ ಪೆಪ್ಪರ್ ಪೌಡ್ರ್ ಬದಲು ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ಬೋದು. ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಬಿಸಿ ಬಿಸಿ ನೀರು ತೊಗೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. 2 ರಿಂದ 3 ಕಪ್ ಅಷ್ಟು ಬಿಸಿ ನೀರು ಬೇಕಾಗುತ್ತೆ ಕಲಿಸ್ಕೊಳ್ಳೋಕ್ಕೆ. ಮೊದಲಿಗೆ 1 ಸ್ಪೂನಿಂದ ಕಲಿಸ್ಕೊಳ್ಳಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ, ಕೈಯಿಂದ ಕಲಿಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ. ಸೊ ಇವಾಗ ಕೈಯಿಂದ ಕಲಿಸ್ಕೊಳ್ಬಹುದು. ನೀರು ಎಷ್ಟು ಬೇಕಂತ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಇವಾಗ ನೋಡಿ ಹಿಟ್ಟು ರೆಡಿ ಆಯಿತು. ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಆಗಿರಬೇಕಿದು. ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಇವಾಗ ಮುರುಕು ಮಾಡ್ಕೊಳ್ಳೋಕ್ಕೆ ಮೋಲ್ಡ್ ತಗೊಳ್ಬೇಕು. ಚಕ್ಲಿ ಮೋಲ್ಡಲ್ಲಿ ಹಿಟ್ಟು ಹಾಕ್ಕೊಳ್ಬೇಕು. ಈ ಕಡೆ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲ್ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಬೇಕು. ಆಯಿಲ್ ಬಿಸಿ ಆಗೋಷ್ಟರಲ್ಲಿ ನಾನಿಲ್ಲಿ ಸ್ಪೂನ್ ಮೇಲೆ ಒತ್ಕೊಳ್ಳೋದು ತೋರಿಸ್ತಿದ್ದೀನಿ. ನೋಡಿ, ಸ್ಪೂನ್ ಮೇಲೆ ಈ ಥರ ಮಾಡ್ಕೊಳ್ಬೇಕು. ಈಸಿಯಾಗಿ ಫ್ರೈ ಮಾಡ್ಕೊಳ್ಬಹುದು. ಇವಾಗ ಅದನ್ನು ಆಯಿಲಲ್ಲಿ ಈ ಥರ ಹಾಕ್ಕೊಳ್ಬೇಕು. 1 by 1 ಹಾಗೆ ಹಾಕೊಂಡ್ರೆ ಆಯಿತು. ಈಸಿಯಾಗಿ ಮಾಡ್ಕೊಳ್ಬಹುದು. ಇವಾಗ ನೋಡಿ ಒಂದು ಸೈಡ್ ಫ್ರೈ ಆಗಿದೆ. ಟರ್ನ್ ಮಾಡಿ ಹಾಕ್ಕೊಳ್ತಿರೋದು. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಫಸ್ಟಿಗೆ ಪ್ಲೇಟಲ್ಲಿ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಆಯಿಲಲ್ಲಿ 1 by 1 ಆಯಿಲಲ್ಲಿ ಈ ಥರನೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಗರಿಯಾದ ರುಚಿಕರವಾದ ಬೆಣ್ಣೆ ಮುರುಕು ರೆಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.